ತುಂಬ ಕತ್ಲಾಗಿತ್ತು. ಮನೆ ಹತ್ರ ಲಕ್ಷ್ಮಿ, ಜೋಶಿ ಮತ್ತು ಹಸುಗಳಿಗೋಸ್ಕರ ಕಾಯ್ತಾ ಗಾಬರಿ ಆಗುತ್ತಾ, ಏನಿದು ಇಷ್ಟು ಹೊತ್ತಾದ್ರೂ ಇವ್ರು ಇನ್ನೂ ಮನೆಗೆ ಬರಲಿಲ್ಲ, ಇವ್ರಿಗೇನಾದ್ರೂ ಅಪಾಯ ಆಗಿರುತ್ತಾ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತ ಭಯ ಪಡುತ್ತಾ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಜೋಶಿ, ಹಸು ಮತ್ತು ಕರು ಮನೆಗೆ ಸೇರ್ಕೊಂಡ್ರು. ಅವ್ರನ್ನ ನೋಡಿದ ಲಕ್ಷ್ಮಿ ಸ್ವಲ್ಪ ಧೈರ್ಯ ತಂದ್ಕೊಂಡು, ಅಮ್ಮಯ್ಯ ಬಂದ್ರಾ, ನಿಮ್ಗೋಸ್ಕರನೇ ತುಂಬ ಹೊತ್ತಿಂದ ಕಾಯ್ತಿದ್ದೀನಿ, ಎಷ್ಟು ಗಾಬರಿ ಆಗ್ತಿದ್ದೀನಿ ಗೊತ್ತಾ, ಯಾಕೆಷ್ಟು ಆಲಸ್ಯ ಮಾಡಿದ್ರಿ ಅಂತ ಕೇಳಿದ್ಲು. ನೀನು ಗಾಬರಿ ಆದಂತೆ ಈ ದಿನ ಒಂದು ಗಂಡಾಂತರ ತಪ್ತು. ನಮ್ಮ ಮಗನಂತ ಈ ಹಸು ಇಲ್ದಿದ್ರೆ ಇವತ್ತು ನನ್ನ ಪ್ರಾಣದೊಂದಿಗೆ ಇರ್ತಿರ್ಲಿಲ್ಲ ಅಂತ ಹೇಳಿದ ತಕ್ಷಣ ಲಕ್ಷ್ಮಿ ತುಂಬ ಗಾಬರಿಯಾಗಿ, ಏನ್ರಿ ನೀವು ಹೇಳ್ತಿರೋದು, ಅಸಲು ಏನು ನಡೀತು ಅಂತ ಕೇಳಿದಾಗ ಜೋಶಿ ಎಲ್ಲ ವಿವರಿಸಿದ. ಅದಕ್ಕೆ ಲಕ್ಷ್ಮಿ, ದೇವು ಈ ಹಸು ರೂಪದಲ್ಲಿ ನಮ್ಮ ಜೊತೆನೇ ಇದ್ದಾನೆ ರೀ. ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ರೆ ನಾನು ಏನಾಗ್ತಿದ್ನೋ, ನಡೆದಿರೋದು ನೆನೆಸ್ಕೊಂಡ್ರೇ ತುಂಬ ಭಯ ಆಗ್ತಿದೆ. ಈ ಹಸುಗೆ ನಾವು ಏನು ಮಾಡಿದ್ರೂ ಅದರ ಋಣ ತೀರಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ಲು. ಸರಿ, ಈಗ ಏನಾಗ್ಲಿಲ್ವಲ್ಲ, ಇನ್ನು ಈ ವಿಷಯ ಮರ್ತೋಗು, ಇದೋ ನೀನು ಕೇಳಿದ ಚಿನ್ನ ಅಂತ ಲಕ್ಷ್ಮಿ ಕೈಗೆ ಕೊಟ್ಟ. ಆ ಚಿನ್ನವನ್ನ ನೋಡಿದ ಲಕ್ಷ್ಮಿ ಆನಂದದಿಂದ ಒಳಗಡೆಗೆ ಹೊರಟೋದ್ಲು. ಇನ್ನ ಜೋಶಿ ಹಸುವಿಗೆ ಮೇವು ಹಾಕಿ ಒಳಗಡೆ ಹೊರಟೋದ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಹಸು ಮತ್ತೆ ಗರ್ಭಿಣಿಯಾಯ್ತು. ಅದು ಗ್ರಹಿಸಿದ ಹಸು ಜೋಶಿ ಮತ್ತೆ ಲಕ್ಷ್ಮಿ ಹತ್ರಕ್ಕೆ ಹೋಗಿ, ಅಯ್ಯ, ನಾನು ಮತ್ತೆ ಗರ್ಭಿಣಿಯಾದೆ, ನಾನು ಇನ್ನೊಂದು ಮಗುಗೆ ಜನ್ಮ ಕೊಡ್ತಿದ್ದೀನಿ ಅಂತ ಹೇಳುತ್ತೆ. ಅದನ್ನ ಕೇಳಿದ ಜೋಶಿ, ಲಕ್ಷ್ಮಿ ತುಂಬಾ ಸಂತೋಷಪಟ್ರು. ನೀನ್ ಹೇಳಿದ್ದು ಶುಭವಾರ್ತೆ, ನನಗೂನು ತುಂಬಾ ಸಂತೋಷವಾಗಿದೆ, ಮತ್ತೆ ಕಾಸಿನ ಮಳೆ ಸುರಿಯತ್ತೆ ಅಂತ ಸಂತೋಷಿಸಿದ್ಲು. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಒಂದು ದಿನ ಲಕ್ಷ್ಮಿ ಜೋಶಿಯೊಂದಿಗೆ, ಏನ್ರಿ, ನನಗೆ ಒಂದು ಒಳ್ಳೆ ಹಣ ಕೊಡೋ ಉಪಾಯ ಬಂತು ಅಂತ ಹೇಳಿದ್ಲು. ಅದನ್ನ ಕೇಳಿದ ಜೋಶಿ, ಆ ಉಪಾಯ ಏನೋ ನನಗೂನು ಹೇಳು. ಏನಿಲ್ಲ ರೀ, ಹೇಗೋ ಸ್ವಲ್ಪ ದಿನಗಳಿಗೆ ನಮ್ಮ ಹಸು ಮತ್ತೆ ಕರು ಹಾಕುತ್ತೆ, ಇನ್ನೊಂದು ಕರು ಬರ್ತಿದೆ. ಸರಿ, ನೀನ್ ಏನ್ ಹೇಳ್ಬೇಕು ಅನ್ಕೊಳ್ತಿದ್ಯೋ ಅದನ್ನ ಹೇಳು. ಈಗ ಇರೋ ಹಸುವಿನ ಕರು ನಮ್ಗೆ ಏನಕ್ಕೂ ಉಪಯೋಗ ಬರಲ್ಲ, ಆದ್ರಿಂದ ಅದನ್ನ ಸುಮ್ಮನೆ ಬೆಳೆಸೋದ್ಯಾಕೆ, ದಂಡ, ಅದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಳ್ಳೆ ಲಾಭ ಬರುತ್ತೆ ಅಲ್ವಾ. ಅದನ್ನ ಕೇಳಿದ ಜೋಶಿ ಆಲೋಚನೆಯಲ್ಲೇ ಬಿದ್ದು, ನೀನ್ ಹೇಳಿದ್ದು ಸರಿನೇ, ಆದ್ರೆ ತಾಯಿ ಮಗುನ ಬೇರೆ ಮಾಡೋದು ಅಷ್ಟು ಒಳ್ಳೇದಲ್ಲ ಅನ್ನಿಸ್ತಿದೆ. ಯಾಕೆ, ನಾವೊಬ್ರೇ ಹಾಗೆ ಮಾಡ್ತಿದೀವ, ಊರಲ್ಲಿರೋರೆಲ್ಲ ಹಾಗೆ ಮಾಡ್ತಿದ್ದಾರೆ, ಆದ್ರೆ ಹಸುವನ್ನ ಮಗು ತರ ನೋಡ್ಕೊಳ್ತಿದೀವಿ ಅಲ್ವಾ. ಹಾಗೆ ಮಾಡಿದ್ರೆ ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಹೋಗಿ ದ್ವೇಷ ಮಿಕ್ಕುತ್ತೆ. ಅಪ್ಪ, ನಾವು ಮನುಷ್ಯರಲ್ವಾ, ಇಂಥದನ್ನು ನಾವು ಅಸಲಿಗೆ ಹಿಡ್ಸ್ಕೊಳ್ಳೇಬಾರ್ದು ಅಂತ ಆಗಿದ್ದು ಹೋಗಿದ್ದು ಹೇಳಿದ್ಲು. ಹಣ ಮೇಲೆ ಇರೋ ಪ್ರೀತಿಯಿಂದ ಜೋಶಿ ಹಸು ಮಾಡಿರೋ ಮೇಲೂ ಮರ್ತೋಗಿ ಕರುನ ಮಾರ್ಬೇಕು ಅನ್ಕೊಂಡ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಆ ಕರುವನ್ನ ಕೊಂಡ್ಕೊಳ್ಳೋಕೆ ಸುಬ್ಬಯ್ಯ ಬಂದ. ದೂರದಿಂದ ಸುಬ್ಬಯ್ಯ ಲಕ್ಷ್ಮಿ ಜೋಶಿಯೊಂದಿಗೆ ಮಾತಾಡ್ತಾ ಇದ್ದ. ಸುಬ್ಬಯ್ಯ ಹಸುವಿನ ಆ ಕಡೆ ನೋಡುತ್ತಾ ಹಣ ಕೈಲಿಟ್ಟ. ಅದನ್ನ ನೋಡಿದ ಹಸು, ಯಾರೀ ವ್ಯಕ್ತಿ, ನನ್ನ ನೋಡಿ ಯಾಕೆ ಯಜಮಾನರಿಗೆ ಹಣ ಕೊಡ್ತಿದ್ದಾನೆ, ನನ್ನೋ ಇಲ್ಲ ನನ್ನ ಮಗುನ ಏನಾದ್ರೂ ಈ ವ್ಯಕ್ತಿಗೆ ಏನಾದ್ರೂ ಮಾರ್ಬೇಕು ಅನ್ಕೊಳ್ತಿದ್ದಾನ ಅಂತ ಯೋಚನೆ ಮಾಡ್ತಿತ್ತು. ಇನ್ನ ಆ ದಿನ ರಾತ್ರಿ ಹಸುಗೆ ಅನುಮಾನ ಬಂದು ಹೋಗಿ ಕಿಟಕಿ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರೇನ್ ಮಾತಾಡ್ತಿದ್ದಾರೋ ಕೇಳಿಸ್ಕೊಳ್ಬೇಕು ಅನ್ಕೊಳ್ಳುತ್ತೆ. ಆಗ್ಲೇ ಜೋಶಿ, ಲಕ್ಷ್ಮಿ ಹೀಗೆ ಮಾತಾಡ್ಕೊಳ್ತಾ ಇದ್ರು. ಸುಬ್ಬಯ್ಯ ಕರುನ ಯಾವಾಗ ಕರ್ಕೊಂಡು ಹೋಗ್ತಿದ್ದಾನಂತೆ, ಮಿಕ್ಕಿದ ಹಣ ಕೊಟ್ಟು ನಾಳೆ ಬೆಳಿಗ್ಗೆನೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ ಅಂತ ಹೇಳಿದ. ಆ ಹಸುವಿನ ಅನುಮಾನ ನಿಜವಾಯ್ತು. ಆಗ ಹಸು ತುಂಬಾ ನೋವು ಪಡುತ್ತಾ, ನಾನು ಅನ್ಕೊಂಡಿದ್ದೆ ನಡೀತು, ಜೋಶಿ ಹಣಕ್ಕೋಸ್ಕರ ನೀನು ಹೀಗೆ ಮಾಡ್ತೀಯ ಅನ್ಕೊಂಡಿಲ್ಲ, ನನ್ನ ಮಗುನು ಬೇರೆ ಮಾಡಬೇಕು ಅನ್ಕೊಳ್ತಿದ್ದಾನೆ, ಅದಕ್ಕೆ ಇನ್ನೂ 2 ವರ್ಷನೂ ತುಂಬಲಿಲ್ಲ, ನಾನಿನ್ನ ಇಲ್ಲಿ ಒಂದು ಕ್ಷಣನೂ ಇರಲ್ಲ, ನನ್ನ ಮಗುನ ಕರ್ಕೊಂಡು ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅಂತ ನಿರ್ಧರಿಸಿತ್ತು. ಅದರ ಮಗುನ ಕರ್ಕೊಂಡು ಹೋಗ್ತಾ ಹೋಗ್ತಾ ಈಚೆ ಮನೆ ಚಿಲ್ಕ ಹಾಕಿ ಕಿಟಕಿಯಿಂದ ಯಜಮಾನ್ರೇ ಅಂತ ಕರೆಯುತ್ತೆ. ಆ ಕೂಗು ಕೇಳಿದ ಜೋಶಿ, ಲಕ್ಷ್ಮಿ ಕಿಟಕಿ ಹತ್ರಕ್ಕೆ ಬಂದು, ಏನು ಈ ಕಡೆ ಬಂದೆ,
ನಾನು ಈ ಮನೆಯಿಂದ ಹೊರಟೋಗ್ತಿದ್ದೀನಿ. ಹಣಕ್ಕೋಸ್ಕರ ಆಸೆ ಪಟ್ಟು ನನ್ನನ್ನು ನನ್ನ ಮಗುನು ಬೇರೆ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಲ್ವಾ? ಇನ್ನು ನಾವು ಬಂದ ದಾರಿಲೇ ಹೊರಟೋಗ್ತಿದ್ದೀವಿ ಅಂತ ಹೇಳುತ್ತೆ. ಅದು ಕೇಳಿದ ಜೋಶಿ ಆಶ್ಚರ್ಯಪಟ್ಟು, ಏನು ಗೊತ್ತಿಲ್ಲದಂತೆ, ನಾನು ನಿಮ್ಮನ್ನ ಬೇರೆ ಮಾಡೋದಾ? ನನಗೇನು ಅರ್ಥ ಆಗ್ತಿಲ್ಲ. ನನಗೆ ಎಲ್ಲ ಗೊತ್ತು. ಅದಕ್ಕೆ ನಿಮ್ಮ ಹತ್ರದಿಂದ ನಾನು ನನ್ನ ಮಗು ದೂರವಾಗಿ ಹೊರಟೋಗ್ತಿದ್ದೀವಿ. ಇಷ್ಟು ದಿನ ನಮ್ಮನ್ನ ಪೋಷಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು ಅಂತ ಹೇಳಿ ಮಗುನ ಕರ್ಕೊಂಡು ಅಲ್ಲಿಂದ ಹೊರಟೋಯ್ತು. ತಕ್ಷಣ ಜೋಶಿ ಲಕ್ಷ್ಮಿ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಹಸು ಈಚೆ ಚಿಲ್ಕ ಹಾಕಿದ್ರಿಂದ ಅವರು ಹೊರಗಡೆ ಬರೋಕ್ಕಾಗಲಿಲ್ಲ. ಜೋಶಿಗೆ ಅವನು ಮಾಡಿದ ತಪ್ಪು ಅರ್ಥ ಆಯಿತು. ಆಗ ಲಕ್ಷ್ಮಿಯೊಂದಿಗೆ, ಇದಕ್ಕೆಲ್ಲ ಕಾರಣ ನೀನೇ. ನನಗೇನೇನೋ ಹೇಳಿ ಹೀಗೆ ಮಾಡಿದ್ಯಾ. ನಿನ್ನ ಮಾತು ಕೇಳಿ ಚಿನ್ನದಂಥ ಹಸುವನ್ನು ಕಳ್ಕೊಂಡೆ. ಇನ್ನು ಜೀವನದಲ್ಲಿ ಯಾವತ್ತಿಗೂ ನಿನ್ನ ಮಾತು ಕೇಳಲ್ಲ ಅಂತ ರಾತ್ರಿಯೆಲ್ಲ ಹಸುವನ್ನು ನೆನೆಸ್ಕೊಂಡು ತುಂಬ ನೋವು ಪಟ್ಕೊಂಡ. ಒಂದಾನೊಂದು ಕಾಲದಲ್ಲಿ ಲಕ್ಕವರಂ ಅನ್ನೋ ಗ್ರಾಮದಲ್ಲಿ ಸಾಂಬಯ್ಯ ಶಾಂತಮ್ಮ ಅನ್ನೋ ದಂಪತಿಗಳಿದ್ರು. ಸಾಂಬಯ್ಯ ಬೆಳ್ಳಿ ಚಿನ್ನ ಮಾಡೋದ್ರಲ್ಲಿ ಬೇರೆ ಯಾರೂ ಸಾಟಿ ಇರಲಿಲ್ಲ ಅನ್ನೋ ಹೆಸರು. ಆದರೆ ಅವ್ರಿಗೆ ಮದುವೆ ಆಗಿ ತುಂಬ ದಿನ ಆದರೂ ಮಕ್ಕಳು ಮಾತ್ರ ಆಗಲಿಲ್ಲ. ಆದ್ದರಿಂದ ಸಾಂಬಯ್ಯ ಶಾಂತಮ್ಮ ಪ್ರತಿ ಮರ ಹುತ್ತಕ್ಕೂ ಕೈ ಮುಗಿತಿದ್ರು. ಅವರು ಪೂಜೆ ಫಲಿಸಿ ಸ್ವಲ್ಪ ದಿನಕ್ಕೆ ಅವ್ರಿಗೆ ಒಂದು ಗಂಡು ಮಗು ಆಯಿತು. ದಂಪತಿಗಳ ಆನಂದಕ್ಕೆ ಅಂತ್ಯನೇ ಇರಲಿಲ್ಲ. ಈ ಶುಭವಾರ್ತೆ ಬಂದು ಮಿತ್ರರಿಗೆ ಹೇಳಬೇಕು ಅಂತ ಸಾಂಬಯ್ಯ ಹೊರಗಡೆಗೆ ಹೊರಟ. ಬಾಗಿಲು ತೆಗೆದ ತಕ್ಷಣ ಎದುರಿಗೆ ಒಂದು ಮುಂಗುಸಿ ಮರಿ ಕೂಗಾಡ್ತಾ ಇತ್ತು. ಸಾಂಬಯ್ಯ ಅದನ್ನ ಹೊರಗಡೆ ಕಳ್ಸಕ್ಕೆ ಪ್ರಯತ್ನಿಸಿದ. ಆದ್ರೆ ಮುಂಗುಸಿ ಮಾತ್ರ ಅಲ್ಲೇ ಕಿರ್ಚುತ್ತಾ ನಿಂತಿತ್ತು. ಸಾಂಬಯ್ಯ ಮುಂಗುಸಿಯನ್ನು ಬೆಳೆಸ್ಕೊಳ್ಳೋಕೆ ನಿರ್ಧಾರ ತಗೊಂಡ. ಅವರ ಮಗನ ಜೊತೆ ಮುಂಗುಸಿ ಮರಿನೂ ತುಂಬಾ ಮುದ್ದಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು ಸಾಂಬಯ್ಯ ಶಾಂತಮ್ಮ ದಂಪತಿಗಳು. ಅಕ್ಕಪಕ್ಕದವರು, ಸಾಂಬಯ್ಯ, ಮುಂಗುಸಿನ ನಿನ್ ಸ್ವಂತ ಮಗನಂತೆ ಬೆಳೆಸ್ತಿದ್ಯೇ ಅಂತ ಗೇಲಿ ಮಾಡ್ತಿದ್ರು. ಎಷ್ಟೋ ಪೂಜೆಗಳಿಂದ ಹುಟ್ಟಿದ ಅವರ ಮಗುವನ್ನ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಂಡ್ರು ಸಾಂಬಯ್ಯ ಶಾಂತಮ್ಮ ದಂಪತಿಗಳು. ಒಂದು ದಿನ ಶಾಂತಮ್ಮ ಪಕ್ಕದ ಮನೆ ಆಕೆಯ ಜೊತೆ ನದಿಗೆ ಹೊರಟಳು. ಆ ನದಿಲಿ ಬಟ್ಟೆ ಒಗೆಯೋದು ಊರಿನವ್ರಿಗೆ ಅಭ್ಯಾಸ. ನದಿಗೆ ಹೋಗುತ್ತಾ ಗಂಡನೊಂದಿಗೆ, ಏನ್ರಿ, ನಾನು ಬರೋಷ್ಟ್ರಲ್ಲಿ ಆಲಸ್ಯವಾಗುತ್ತೆ, ಮಗು ಹುಷಾರು, ಎಲ್ಲಿಗೂ ಹೋಗದೆ ತೊಟ್ಲ ಹತ್ರನೇ ಕೂತ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳಿ ಹೊರಟೋದ್ಲು. ಶಾಂತಮ್ಮ ಹೊರಗಡೆ ಹೋದ ತಕ್ಷಣನೇ ಜಮೀನ್ದಾರ್ನ ಸೇವಕ ಬಂದ. ಸಾಂಬಯ್ಯ, ಜಮೀನ್ದಾರ್ ಅವರು ನಿನ್ನ ತಕ್ಷಣ ಜೊತೆಲಿ ಕರ್ಕೊಂಡು ಬರೋಕ್ಕೆ ಹೇಳಿದ್ರು. ಅವ್ರ ಹುಡುಗಿಗೆ ಮದುವೆ ಕೂಡಿ ಬಂದಿದೆ ಅಂತೆ, ವಾರದಲ್ಲೇ ಮದುವೆ ಮುಹೂರ್ತ, ಚಿನ್ನದ ಒಡವೆ ಮಾಡ್ಕೊಡ್ಬೇಕಂತೆ ಅಂತ ಟಕಟಕ ಹೇಳ್ಬಿಟ್ಟ. ಸಾಂಬಯ್ಯನಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಮನೆಯಲ್ಲಿ ಸಮಯಕ್ಕೆ ಹೆಂಡ್ತಿನೂ ಇಲ್ಲ. ಆಕೆ ಬರ್ಬೇಕಂದ್ರೆ ಕನಿಷ್ಠ 2 ಗಂಟೆ ಹಿಡಿಯತ್ತೆ. ತಕ್ಷಣ ಹೋಗ್ದಿದ್ರೆ ಜಮೀನ್ದಾರ್ಗೆ ಕೋಪ ಬರುತ್ತೆ. ವಿಧವಾಗಿ ಯೋಚಿಸಿ ಕೊನೆಗೆ ಜಮೀನ್ದಾರ್ ಹತ್ರ ಹೋಗೋಕೆ ನಿರ್ಧಾರ ತಗೊಂಡಿದ್ದ ಸಾಂಬಯ್ಯ. ತೊಟ್ಟಿಲಲ್ಲಿ ಮಲಗಿರುವ ಮಗುವಿನ ಕರ್ತವ್ಯವನ್ನ ಮುಂಗುಸಿಗೆ ಒಪ್ಪಿಸಿ ಬಾಗಿಲು ಸ್ವಲ್ಪ ಮುಚ್ಚಿ ಜಮೀನ್ದಾರ್ ಅವರ ಮನೆಗೆ ಹೊರಟ. ಮಗು ಹಾಯಾಗಿ ನಿದ್ದೆ ಮಾಡ್ತಿದ್ದಾನೆ. ಮುಂಗುಸಿ ಮಗು ಪಕ್ಕದಲ್ಲೇ ಕೂತ್ಕೊಂಡು ಕಾವಲು ಕಾಯ್ತಿದೆ. ಇಷ್ಟರಲ್ಲಿ ಎಲ್ಲಿಂದಲೋ ಒಂದು ಕಪ್ಪಗಿನ ಹಾವು ಮನೆ ಒಳಗೆ ಪ್ರವೇಶಿಸಿತು. ಆ ಹಾವು ಈ ಕಡೆ ಆ ಕಡೆ ತಿರುಗುತ್ತಾ ಬುಸ್ ಅಂತ ಮಗು ಮಲಗಿದ್ದ ತೊಟ್ಟಿಲ ಹತ್ರ ಬಂತು. ತೊಟ್ಟಿಲ ಮೇಲಕ್ಕೆ ಏರಲು ಶುರು ಮಾಡ್ತು. ಆ ಹಾವನ್ನು ನೋಡಿದ ಮುಂಗುಸಿ ಒಂದು ಕ್ಷಣನೂ ಯೋಚಿಸದೆ ಹಾಗೆ ಹಾವಿನ ಮೇಲೆ ಹಾರಿತು. ಆ ಕಪ್ಪು ಹಾವಿನ ಜೊತೆ ಮುಂಗುಸಿ ಭಯಂಕರವಾಗಿ ಹೋರಾಡಿತು. ಕೊನೆಗೆ ಹಾವಿನ ಕತ್ತನ್ನು ಹಿಡ್ಕೊಂಡು ಗಟ್ಟಿಯಾಗಿ ಕಚ್ಚಿತ್ತು. ತಕ್ಷಣ ಆ ಹಾವು ವಿಲವಿಲ ಒದ್ದಾಡಿ ಪ್ರಾಣ ಬಿಡುತ್ತೆ. ಆದ್ರೂ ಮುಂಗುಸಿಗೆ ಹಾಗೆ ತೀರ್ಲಿಲ್ಲ. ತುಂಡು ತುಂಡಾಗಿ ಮಾಡಿತು. ಮನೆಯೆಲ್ಲ ರಕ್ತಮಯವಾಗೋಯ್ತು. ಮುಂಗಿಸು ಬಾಯಿಗೆ ಮೈಗೆ ರಕ್ತ ಅಂಟಿಕೊಂಡಿತ್ತು. ಇಷ್ಟರಲ್ಲಿ ಜಮೀನ್ದಾರ್ ಹತ್ರ ಹೋದ ಸಾಂಬಯ್ಯ ಕೆಲಸ ಮುಗಿಸ್ಕೊಂಡು ಬರ್ತಿದ್ದ. ಬಾಗಿಲು ತೆಗೆದ. ಯಜಮಾನ ಬಂದ ಅನ್ನೋ ಆನಂದದಿಂದ ಮುಂಗುಸಿ ಎದುರಿಗೆ ಹೋಯ್ತು. ರಕ್ತಮಯವಾಗಿದ್ದ ಮುಂಗುಸಿಯನ್ನು ನೋಡಿದ ಸಾಂಬಯ್ಯನಿಗೆ ಮಾತೇ ಬರಲಿಲ್ಲ. ಆಂದೋಲನೆಗೆ ಒಳಗಾಗಿ ಒಂಟಿಯಾಗಿದ್ದ ಒಂದು ಮಗುವನ್ನ ಅನಾಲೋಚಿತವಾಗಿ ಒಂದು ಮೃಗಕ್ಕೆ ಒಪ್ಸಿ ಹೋದೆ. ಅದು ಅವಕಾಶ ತಗೊಂಡು ಮಗುನ ಸಾಯಿಸ್ಬಿಟ್ಟಿರತ್ತೆ ಅಂತ ಆತನಲ್ಲಿ ತುಂಬ ನೋವು ಪಟ್ಕೊಂಡ. ಒಂದು ಕ್ಷಣನೂ ಯೋಚಿಸದೆ ಗೋಡೆಗೆ ತಗ್ಲಾಕಿದ್ದ ಕತ್ತಿನ ತಗೊಂಡು ಒಂದೇ ಏಟಿಗೆ ಮುಂಗುಸಿಯನ್ನ ಕತ್ತರಿಸಿ ಸಾಯಿಸ್ಬಿಟ್ಟ ಸಾಂಬಯ್ಯ. ಕತ್ತಿಯ ಏಟಿಗೆ ವಿಲವಿಲ ಒದ್ದಾಡಿ ಮರಣಿಸಿತು. ಒಳಗಡೆಗೆ ಹೋಗಿ ನೋಡಿದ ಸಾಂಬಯ್ಯ ಆಶ್ಚರ್ಯವಾಗಿ ಹಾಗೇ ನಿಂತು ಬಿಟ್ಟ. ಕೊಠಡಿಯೆಲ್ಲ ರಕ್ತಮಯವಾಗಿತ್ತು.
ಹಾವು ತುಂಡು ತುಂಡಾಗಿ ಬಿದ್ದಿತ್ತು. ಸಾಂಬಯ್ಯನಿಗೆ ಪರಿಸ್ಥಿತಿ ಎಲ್ಲ ಅರ್ಥ ಆಯಿತು. ಅಯ್ಯೋ, ನನ್ನ ಒಂದೇ ಒಂದು ಮಗನ ಪ್ರಾಣವನ್ನು ಕಾಪಾಡಿದ ಮುಂಗುಸಿಯನ್ನ ಆತ್ರಪಟ್ಟು ನನ್ನ ಕೈಯಾರೆ ನಾನೇ ಸಾಯಿಸ್ಬಿಟ್ಟೆ ಅಂತ ಜೋರಾಗಿ ರೋದಿಸಿದ. ಇಷ್ಟರಲ್ಲಿ ನದಿಗೆ ಹೋಗಿದ್ದ ಶಾಂತಮ್ಮ ಬಂದ್ಲು. ಆತ್ರ ಬುದ್ಧಿಯಿಂದ ಅವಳ ಗಂಡ ಮಾಡಿದ ಕೆಲಸಕ್ಕೆ ಶಾಂತಮ್ಮ ನೋಪಟ್ಲು. ಅವಳ ಗಂಡನೊಂದಿಗೆ, ಅಯ್ಯೋ ಎಷ್ಟ್ ಕೆಲಸ ಮಾಡಿದ್ರಿ, ಅದಕ್ಕೆ ಯಾವ ಕೆಲಸ ಯೋಚನೆ ಮಾಡದೆ ಮಾಡಬಾರ್ದು ಅಂತಾರೆ. ಉದ್ವೇಗದಲ್ಲಿ ನಾವು ಪ್ರಾಣವಾಗಿ ಬೆಳೆಸ್ಕೊಳ್ತಿರೋ ಮುಂಗುಸಿಯನ್ನ ಸಾಯಿಸ್ಕೊಂಡ್ವಿ ಅಂತ ಶಾಂತಮ್ಮ ದುಃಖಿಸಿದ್ಲು. ತುಂಬಾ ತಪ್ಪು ಮಾಡ್ದೆ, ಜೀವನದಲ್ಲಿ ಇನ್ಯಾವತ್ತೂ ಆತ್ರ ಪಡಲ್ಲ ಅಂತ ಸಾಂಬಯ್ಯ ಎಷ್ಟೋ ನೋವು ಪಡ್ಕೊಂಡ.